ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಅಲ್ಪಸಂಖ್ಯಾತರ ಓಲೈಕೆಗಾಗಿ ಸರ್ಕಾರ ಒನ್ ಟೈಮ್ ಸೆಟಲ್ಮೆಂಟ್ಗೆ ಅವಕಾಶ ನೀಡಿದೆ. ಆದರೆ ಆಡಳಿತಾರೂಢ ಸರ್ಕಾರವೇ ಒಂದು ಕೋಮುವನ್ನ ಓಲೈಸ್ತಾ ಇದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಸರ್ಕಾರ ಹಾಗೂ ವಿಪಕ್ಷಗಳ ನಡುವಿನ ಆರೋಪ ಪ್ರತ್ಯಾರೋಪ ಏನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಅಲ್ಪಸಂಖ್ಯಾತರ ಸಾಲಗಳ ಮೇಲಿನ ಬಡ್ಡಿ ಮನ್ನಾಗೆ ಒನ್ ಟೈಮ್ ಸೆಟಲ್ಮೆಂಟ್ಗೆ ಸರ್ಕಾರ ಅವಕಾಶವನ್ನ ನೀಡಿರೋದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಸರ್ಕಾರದ ಕ್ರಮಕ್ಕೆ ಪ್ರತಿಪಕ್ಷಗಳು ಕಿಡಿಕಾರಿವೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇವಲ ಒಂದೇ ಒಂದು ಕೋಮುವನ್ನ ಓಲೈಕೆ ರಾಜಕಾರಣಕ್ಕೆ ಮುಂದಾಗಿದೆ ಅಂತ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸಿದೆ. 2013-14 ಹಾಗೆ 2018-19 ಅವಧಿಯಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ 981 ಕೋಟಿ ರೂಪಾಯಿ ಸಾಲ ವಿತರಣೆಯಾಗಿತ್ತು. ಆದರೆ 714 ಕೋಟಿ ಸಾಲ ವಾಪಸ್ ಬರಬೇಕಾಗಿತ್ತು. ಆದರೆ ಕಳೆದ ಕೆಲ ದಿನಗಳ ಹಿಂದೆ ನಡೆದ ಸಂಪುಟ ಸಭೆಯಲ್ಲಿ ಸಾಲ ವಸೂಲಾತಿಗೆ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಸಾಲದ ಮೇಲಿನ ಬಡ್ಡಿ ಮನ್ನಾಗೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದೆ. ಸರ್ಕಾರದ ಈ ನಿರ್ಧಾರ ವಿಪಕ್ಷಗಳ ಕಂಗೆಣ್ಣಿಗೆ ಗುರಿಯಾಗಿದ್ದು ತೀವ್ರ ವಿವಾದಕ್ಕೆ ಕಾರಣ ಕೂಡ ಆಗಿದೆ. ಅಲ್ಪಸಂಖ್ಯಾತರ ಸಾಲದ ಬಡ್ಡಿ ಮನ್ನಾ ವಿಚಾರವಾಗಿ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಿಎಂ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣವನ್ನ ಇಡಬೇಡಿ, ತಾರತಮ್ಯ ಮಾಡಬೇಡಿ, ಇದು ತಾರತಮ್ಯ ಆಗ್ತಾ ಇದೆ. ಕೇವಲ ಒಂದು ಕೋಮುವನ್ನ ಓಲೈಕೆ ರಾಜಕಾರಣ ಇದು, ಅದು ಉಳಿದವರಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನ ಯಾರೂ ಸಮರ್ಥನೆ ಮಾಡೋದೇ ಇಲ್ಲ ಅಂತ ಗುಡುಗಿದ್ರು. ನಿಮಗೆ ಮತ ಹಾಕ್ತಾ ಇರೋದು ಅವರು ಮಾತ್ರ ಅಂತ ಅಂದ್ರೆ ಸಂವಿಧಾನ ವಿರೋಧಿ ಆಗುತ್ತೆ. ಅವ್ರಿಗೆ ಮಾತ್ರ ಬಡ್ಡಿ ಮನ್ನಾ ಮಾಡಿ ಉಳಿದವರಿಗೆ ಬಡ್ಡಿ ಮನ್ನಾ ಮಾಡಿಲ್ಲ ಅಂದ್ರೆ ಸಂವಿಧಾನ ಪರಿಪಾಲನೆ ಮಾಡುವವರ ಲಕ್ಷಣ ಅಲ್ಲ. ಈ ಕೂಡಲೇ ಎಲ್ಲಾ ನಿಗಮಗಳಲ್ಲಿ ಸಾಲ ತೆಗೆದುಕೊಂಡಂತಹ ಎಲ್ಲಾ ವರ್ಗದ ಬಡವರ ಸಾಲ ಮನ್ನಾ ಮಾಡಿ, ಇಲ್ಲ ಆದ್ರೆ ಯಾರಿಗೂ ಮಾಡಬೇಡಿ ಅಂತ ಸಿಟಿ ರವಿ ಆಗ್ರಹಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಕೃಷ್ಣ ಭೈರೇಗೌಡ ಕೂಡ ಮಾತನಾಡಿದ್ದಾರೆ. SC ST OBC ಮಾದರಿಯಲ್ಲಿ ಅಲ್ಪಸಂಖ್ಯಾತರದ್ದು ಕೂಡ ಆಗಿದೆ. ಅದು ಬಿಟ್ರೆ ಬೇರೇನೂ ಕೂಡ ಅಲ್ಲ. ಒನ್ ಟೈಮ್ ಸೆಟಲ್ಮೆಂಟ್ ಎಲ್ಲಾ ನಿಗಮದಲ್ಲಿ ಆಗಿತ್ತು. ಸಾಲದ ಅಸಲು ಕಟ್ಟಿದ್ರೆ ಬಡ್ಡಿ ಮನ್ನಾ ಆಗುತ್ತೆ. ಸರ್ಕಾರ ಎಲ್ಲಾ ಯೋಜನೆಯಲ್ಲಿ ಈ ಅವಕಾಶವನ್ನ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಅದನ್ನೇ ರಾಜಕೀಯ ಅಸ್ತ್ರ ಅಂತ ಪ್ರಯೋಗ ಮಾಡ್ಕೊಂಡಿದ್ದಾರೆ, ಉದ್ಯೋಗ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದನ್ನೇ ಕೂಡ ಸತ್ಯ ಮರೆಮಾಚಿ ಪೂರ್ತಿ ಸತ್ಯವನ್ನ ತೋರಿಸದೆ ಒಂದನ್ನ ಮಾತ್ರ ಎತ್ತಿ ಹೇಳ್ತಾ ಇದ್ದಾರೆ. ಜನರ ಮನಸ್ಸನ್ನ ಕೆಡಿಸೋದ್ರಿಂದ ಸಮಾಜದಲ್ಲಿ ಒಡಕು ಮೂಡಿಸುತ್ತೆ. ಸಮಾಜ ಒಂದುಗೂಡೋದಕ್ಕೆ ಆಗೋದಿಲ್ಲ, ಅಭಿವೃದ್ಧಿ ಮಾಡೋದಕ್ಕೆ ಆಗೋದಿಲ್ಲ. ಕೆಲವರು ಇದನ್ನ ಅರ್ಥ ಮಾಡ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾರು. ಇನ್ನು ಕೆಲವರು ಒಡೆದು ಆಳುವ ನೀತಿ ಇದೆ. ಒಡೆದು ಆಳಿದ್ರೆ ರಾಜಕೀಯ ಬೇಳೆ ಬೇಯುತ್ತೆ ಅಂತ ಕೆಲವರು ತಿಳ್ಕೊಂಡಿದ್ದಾರೆ ಅಂತ ದೂರಿದ್ದಾರೆ. ಒಟ್ಟಾರೆ ಆಡಳಿತ ನಡೆಸುವ ಸರ್ಕಾರದಿಂದಲೇ ಈ ರೀತಿಯ ತಾರತಮ್ಯ ನಡೆದಲ್ಲಿ ಇನ್ನಿತರೆ ವರ್ಗದ ಪಾಡೇನು ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.